ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನು ದೀಪಾ. ಇವತ್ತಿನ ವಿಡಿಯೋ ಬಂದು ಜ್ಯುವೆಲ್ರಿ ಕಲೆಕ್ಷನ್ ಮಾಡ್ತಾಯಿದ್ದೀನಿ. ಇವತ್ತೇನು ಜ್ಯುವೆಲ್ರಿ ಕಲೆಕ್ಷನ್ ಮಾಡ್ತಾ ಇರೋ ರೀಸನ್ ಅಂದರೆ, ದೇವರಿಗೆ ಒಂದು ಪೆಂಡೆಂಟ್ ತೊಗೊಂಬಂದೆ, ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ. ಅದ್ರ ಜೊತೆಗೆ ನನ್ನ ಹತ್ರ ಯಾವ್ಯಾವ ಜ್ಯುವೆಲ್ರಿ ಕಲೆಕ್ಷನ್ ಇದೆಯೋ ನಿಮ್ಮ ಜೊತೆ ಹಾಗೆ ಶೇರ್ ಮಾಡ್ಕೊಳ್ಳೋಣ ಅನ್ಕೊತಾ ಇದ್ದೀನಿ. ನನ್ನ ಹತ್ರ ಜಾಸ್ತಿ ಏನು ಜ್ಯುವೆಲ್ರಿ ಕಲೆಕ್ಷನ್ ಇಲ್ಲ, ಅದೇ ಹೇರಿಂಗ್ಸ್ ಅಂತೂ ತುಂಬಾ ಕಲೆಕ್ಷನ್ ಇದೆ. ನನಗೆ ಹೇರಿಂಗ್ಸ್ ಅಂದರೆ ತುಂಬ ಇಷ್ಟ. ಆ ಕಲೆಕ್ಷನ್ನು ತುಂಬಾ ಸೇವ್ ಮಾಡಿಟ್ಕೊಂಡಿದ್ದೀನಿ. ಯಾವ್ಯಾವನ್ನ ನನ್ನ ಫೇವ್ರೇಟ್ ಇದೆಯೋ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅನ್ಕೊತಾ ಇದ್ದೀನಿ. ಫಸ್ಟಿಗೆ ದೇವ್ರಿಗೆ ಯಾವ್ದು ತೊಗೊಂಡಿದ್ದೀನೋ ಪೆಂಡೆಂಟ್ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಮೊನ್ನೆ ಸ್ಯಾರಿ ತೊಗೊಳಕ್ಕೆ ಹೋಗಿದ್ನಲ್ಲ ಶಾಪಿಂಗ್ಗೆ, ಅಲ್ಲಿ ಸೈಡಲ್ಲಿ ಸೇಲ್ ಮಾಡ್ತಾಯಿದ್ರು. ನಾನು ಅಲ್ಲಿ ತೊಗೊಂಡಿದ್ದು ಇದು ಲಕ್ಷ್ಮಿ ಪೆಂಡೆಂಟ್ ಬಂದಿದೆ. ಸೈಡು ಕಾಸಿನ್ಗೂ ಲಕ್ಷ್ಮಿ ಏನಂತಾರೆ ಲಕ್ಷ್ಮಿ ಪೆಂಡೆಂಟ್ ಇದೆ. ಇದು ತುಂಬ ಇಷ್ಟ ಆಗಿ ತೊಗೊಂಡೆ. ಮತ್ತು ಇದಕ್ಕೆ ಹೇರಿಂಗ್ಸ್ ಬಂದು ಈ ಥರ ಇದೆ. ಇಲ್ಲಿ ಲಕ್ಷ್ಮಿ ಇದೆ, ಇಲ್ಲಿ ಜುಮ್ಕಿ ಬಂದಿದೆ, ಕೆಳಗಡೆ ಒಂದು ಪಲ್ ಕೊಟ್ಟಿದ್ದಾರೆ. ಇದು ಇಷ್ಟ ಆಯಿತು. ಅದಕ್ಕೆ ಮುಂಚೆ ನಾನು ಯಾವುದು ದೇವ್ರಿಗೆ ಹಾಕ್ತಾಯಿದ್ದೆ ಅಂದರೆ ಇದಾಗ್ತಾಯಿದ್ದೆ. ಇದು ಲಕ್ಷ್ಮಿ ಇದೆ, ಕೆಳಗಡೆ ಮುತ್ತು ಬಂದಿದೆ, ಇಲ್ಲಿ ಲಕ್ಷ್ಮಿ ಇದೆ. ಅದು ಪೆಂಡೆಂಟ್ ಬಂದು ಇದು. ನಾನು ಇನ್ನೊಂದು ಏನಂದರೆ ದೇವ್ರಿಗೆ ಹಾಕಿರೋ ಒಡವೆನ ನಾನು ಯೂಸ್ ಮಾಡಲ್ಲ. ಏನಂದರೆ ಇದು ದೇವ್ರಿಗೆ ಹಾಕಿದ್ಮೇಲೆ ತಿರ್ಗಾ ಬರೋ ವರ್ಷ ಬಂದರೆ ಆ ದೇವ್ರಿಗೇ ಹಾಕ್ತೀನಿ, ನಾನೇನು ಯೂಸ್ ಮಾಡಲ್ಲ. ಇಯರಿಂಗ್ಸ್ ಮಾತ್ರ ಯೂಸ್ ಮಾಡ್ತೀನಿ, ಇಯರಿಂಗ್ಸ್ನ ಯೂಸ್ ಮಾಡ್ತೀನಿ, ಪೆಂಡೆಂಟ್ ಮಾತ್ರ ಯೂಸ್ ಮಾಡಲ್ಲ. ಇವಾಗ ನನ್ನ ಹತ್ರ ಇರೋ ಜ್ಯುವೆಲ್ರಿ ತೋರಿಸ್ತಾ ಇದ್ದೀನಿ. ಇದು ನಾನು ಮೀಶೋದಲ್ಲಿ ಬೈ ಮಾಡಿದ್ದೆ. ನೋಡಿ ಈ ಥರ ಇದೆ. ಇದು ನಾನು ಮೀಶೋದಲ್ಲಿ ಬೈ ಮಾಡಿದ್ದು, ತುಂಬ ಇಷ್ಟ ಆಗಿ ತಗೊಂಡೆ. ಮತ್ತು ನನ್ನ ಮಗಳು ಸ್ಕೂಲಲ್ಲಿ ಡ್ಯಾನ್ಸು ಅದಕ್ಕೆಲ್ಲ ಪಾರ್ಟಿಸಿಪೇಷನ್ ಮಾಡ್ತಾಳೆ. ಆವಾಗ ಅವಳಿಗೂ ಹಾಕೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ತಗೊಂಡಿದ್ದು. ಇದೊಂದು. ಮತ್ತು ಅದಕ್ಕೆ ಹೇರಿಂಗ್ಸ್ ಬಂದು ಈ ಥರ ಇದೆ ದೊಡ್ಡದಾಗಿ. ಇದನ್ನು ಒಂದನ್ನು ಹಾಕ್ಕೊಂಡ್ರೆ ಸಾಕು, ಇದಕ್ಕೆ ಎಕ್ಸ್ಟ್ರಾ ಜ್ಯುವೆಲ್ರಿನೇ ಬೇಡ. ತುಂಬಾ ಗ್ರ್ಯಾಂಡಾಗಿರುತ್ತೆ. ಸ್ಯಾರಿಗಂತೂ ಮಸ್ತಾಗಿರುತ್ತೆ. ನಾನು ಜಾಸ್ತಿ ಸ್ಯಾರಿಗೆ ಇದನ್ನು ಯೂಸ್ ಮಾಡ್ತೀನಿ. ಹಾಗೆ ಇದಕ್ಕೆ ಪಾಪಡಿ ಬಂದಿದೆ. ಈ 3 ಸೆಟ್ಟಾಗಿ ಬಂದಿರೋದು. ಇದು ನಾನು ಮೀಶೋದಲ್ಲಿ ಏನೋ ಬೈ ಮಾಡಿದ್ದೆ. ಮತ್ತು ಇದೊಂದು ಪೆಂಡೆಂಟು, ಇದು ನನ್ನ ಮಗಳಿಗೆ ಅಂತ ನಾನು ಬೈ ಮಾಡಿರೋದು. ಈ ಥರ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಅವಳದು ಮಕ್ಳಿಗಾದರೆ ಕತ್ತು ತುಂಬ ಇರುತ್ತಲ್ಲ, ಚೆನ್ನಾಗಿ ಕಾಣಿಸುತ್ತೆ. ಇದು ನನ್ನ ಮಗಳಿಗೆ ಅಂತ ನಾನು ಬೈ ಮಾಡಿರೋದು. ಫ್ಲಿಪ್ಕಾರ್ಟಲ್ಲೇನೋ ಬೈ ಮಾಡಿದ್ದೆ. ಅದು ಹೇರಿಂಗ್ಸ್ ಬಂದು ಈ ಥರ ಇದೆ, ಚೆನ್ನಾಗಿ ಕಾಣಿಸುತ್ತಲ್ಲ. ಬೇಗ ವೀಡಿಯೋ ಮಾಡೋಣ. ನನ್ನ ಹತ್ರ ಇರೋ ಇಯರಿಂಗ್ಸನ್ನ ಕಲೆಕ್ಷನ್ನ ತೋರ್ಸೋಕ್ಕೆ ಹೋದರೆ ಈ ವಿಡಿಯೋನೇ ಸಾಲಲ್ಲ. ನನಗೆ ಯಾವ್ಯಾವ ಫೇವ್ರೇಟ್ ಇದೆಯೋ ಅದನ್ನು ಬೇಗ ತೋರಿಸ್ತೀನಿ. ಮತ್ತು ಒಂದು ಇದು ಅಮೆಝಾನಲ್ಲಿ ಅಲ್ಲಲ್ಲ ಮೀಶೋದಲ್ಲಿ ಬೈ ಮಾಡಿದ್ದು. ಅಷ್ಟೊಂದು ಕ್ವಾಲಿಟಿ ಏನು ಚೆನ್ನಾಗಿಲ್ಲ. ಒಂದು ಸತಿ ಏನೋ ಯೂಸ್ ಮಾಡಿದ್ದೆ ಅಷ್ಟೇ. ಆದರೆ ಅದ್ರ ಜೊತೆಗೆ ಇನ್ನೂ 2 ಚೈನ್ ಥರ ಬಂದಿತ್ತು. ಇದನ್ನು ನಾನು ಯೂಸ್ ಮಾಡ್ತೀನಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ ಈ ಥರ ಬಾಲೆಲ್ಲ ಎತ್ತಿ ಕಾಣಿಸುತ್ತೆ. ಈ ಚೈನ್ ಯೂಸ್ ಮಾಡ್ತೀನಿ, ಅದನ್ನು ಯೂಸ್ ಮಾಡ್ತಾಯಿಲ್ಲ. ಮತ್ತು ಇನ್ನೂ ಒಂದು ಕೊಟ್ಟಿದ್ದಾರೆ, 3 ಬಂದಿತ್ತು. ಮೀಶೋದಲ್ಲಿ ಬೈ ಮಾಡಿದ್ದಿದ್ದಾರೆ, ಚೆನ್ನಾಗಿದೆಯಲ್ವ. ಮತ್ತು ಇದು ಸಿಲ್ವರ್ ಜ್ಯುವೆಲ್ರಿ, ಸ್ಯಾರಿಗೆ ಚೆನ್ನಾಗಿರುತ್ತೆ ಅಂತ ಬೈ ಮಾಡಿದೆ. ಹಾಗೆ ನನ್ನ ಮಗಳಿಗೂ ಆಗುತ್ತೆ ಅಂತ ನಾನು 1-2 ಸತಿ ಯೂಸ್ ಮಾಡಿದ್ದೀನಿ. ಮತ್ತು ನನ್ನ ಮಗಳಿಗೆ ಯೂಸ್ ಮಾಡ್ತಾಯಿದ್ದೀನಿ ಜಾಸ್ತಿ. ಅದಕ್ಕೆ ಹೇರಿಂಗ್ಸ್ ಬಂದು ಈ ಥರ ಬಂದಿದೆ. ಇಯರಿಂಗ್ಸ್ ಎಲ್ಲ ನಾನೇ ಯೂಸ್ ಮಾಡ್ತೀನಿ. ಲಾಸ್ಟ್ ಆ್ಯಂಡ್ ಲೀಸ್ಟ್ ಇದು ಸಿಲ್ವರ್ದಿದು ಲೋಟಸ್ ಬಂದಿದೆ, ಚೆನ್ನಾಗಿದೆ. ಸ್ಯಾರಿಗೆಲ್ಲ ಬ್ಲ್ಯಾಕ್ ಸ್ಯಾರಿ ಸಿಲ್ವರ್ ಜರಿ ಇರೋ ಸ್ಯಾರಿಗೆ ಯೂಸ್ ಮಾಡಿದೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾನು ಯೂಸ್ ಮಾಡ್ತಾ ಇರ್ತೀನಿ. ಯಾವಾಗಾದರೂ ಸ್ಯಾರಿ ಉಟ್ಕೊಂಡಾಗ ಹಾಕ್ಕೊಂಡಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹೇರಿಂಗ್ಸ್ ಬಂದು ಹೀಗಿದೆ.
ಇವಾಗ ನನ್ನ ಹಿಯರಿಂಗ್ ಕಲೆಕ್ಷನ್ ತೋರಿಸ್ತೀನಿ. ನನಗೆ ತುಂಬಾ ಫೇವ್ರೆಟ್ ಅಂದರೆ ಫಸ್ಟು ಜುಮ್ಕಿ. ಈ ಜುಮ್ಕಿ ಇದು ಅಮ್ಮ ನನಗೆ ಗಿಫ್ಟ್ ಮಾಡಿದ್ದು. ನಮ್ಮ ಮಾದೇಶನ ಬೆಟ್ಟಕ್ಕೆ ಹೋಗಿದ್ದೆ ಫ್ಯಾಮ್ಲಿ ಜೊತೆ, ಆವಾಗ ಅಮ್ಮ ಅಲ್ಲಿ ಮಾದೇಶನ ಬೆಟ್ಟದಲ್ಲಿ ಇಸ್ಕೊಟ್ಟಿದ್ದು. ಇದು ತಗೊಂಡು 10 ವರ್ಷ ಆಗಿದೆ, ಆದ್ರೂ ಒಂಚೂರು ಕಲರ್ ಶೇಡೇ ಆಗಿಲ್ಲ. ತುಂಬಾ ಚೆನ್ನಾಗಿದೆ. ಕೆಲವರೆಲ್ಲರೂ ನೋಡಿದಾಗ ಇದು ಗೋಲ್ಡಾ ಅಂತ ಕೇಳಿದ್ದಾರೆ, ಆದರೆ ಇದು ಗೋಲ್ಡ್ ಅಲ್ಲ. ನನ್ನ ಫೇವ್ರೇಟ್ ಅಂದರೆ ಇದು ಸ್ಯಾರಿಗೆ ಹಾಕ್ಕೊಂಡ್ರೆ ಅಂತೂ ಮಸ್ತಾಗಿ ಕಾಣಿಸುತ್ತೆ. ಮತ್ತು ಸೆಕೆಂಡ್ ಬಂದು ನನ್ನ ಫೇವ್ರೇಟ್ ಅಂದರೆ ಇದು ಈ ಇಯರಿಂಗ್ಸು. ಇದು ಅಷ್ಟೇ ನನಗೆ ತುಂಬಾ ಇಷ್ಟ ಆಗುತ್ತೆ ಸ್ಯಾರಿಗಂತೂ. ಮತ್ತು ಗ್ರ್ಯಾಂಡಾಗಿರೋ ಡ್ರೆಸ್ಸಿಗೆ ಎಕ್ಸ್ಟ್ರಾ ಜ್ಯುವೆಲ್ರಿನೇ ಬೇಡ, ಕಿವಿ ತುಂಬ ಇರುತ್ತೆ. ನನ್ನ ಫೇವ್ರೇಟು ಇದು ಅಷ್ಟೇ. ಫ್ಲಿಪ್ಕಾರ್ಟಲ್ಲೇನೋ ಇಲ್ಲಾಂದರೆ ಮೀಶೋದಲ್ಲೇನೋ ಬೈ ಮಾಡಿದ್ದು. ಇದು ನನ್ನ ಫೇವ್ರೇಟೇ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದರಲ್ಲಿ. ಮತ್ತು ಇದಕ್ಕೆ ರಿಂಗು ಕೊಟ್ಟಿದ್ದಾರೆ, ಈ ಥರ ಕೈಗೆ ಹಾಕ್ಕೊಳೋದಕ್ಕೆ ಚೆನ್ನಾಗಿದೆ. ಬೇಗ ತೋರಿಸ್ಬಿಡ್ತೀನಿ, ವಿಡಿಯೋ ಲೆಂದಿ ಆಗ್ಬಿಡ್ತೈತೆ. ಮತ್ತು ಮತ್ತು ಇದು ಅಷ್ಟೇ ನನ್ನ ಫೇವ್ರೇಟು. ಇದು 3 ಜುಮ್ಕಿ ಬಂದಿದೆ. ಇದು ಅಷ್ಟೇ ಎಷ್ಟು ಚೆನ್ನಾಗಿ ಕಾಣುತ್ತೆ. ಸ್ಯಾರಿಗಂತೂ ತುಂಬಾ ಚೆನ್ನಾಗಿರುತ್ತೆ. ಎಕ್ಸ್ಟ್ರಾ ಜ್ಯುವೆಲ್ರಿ ಹಾಕೋದೇ ಬೇಡ, ನಾನು ಜಾಸ್ತಿ ಜ್ಯುವೆಲ್ರಿ ಹಾಕಲ್ಲ. ಈ ಮಂಗಲಿ ಚೈನ್ ಜೊತೆ ಒಂದು ಚೈನ್ ಹಾಕ್ಕೊತೀನಿ, ಈ ಥರ ಇಯರಿಂಗ್ಸ್ ಯೂಸ್ ಮಾಡ್ತೀನಿ. ತುಂಬಾ ಲುಕ್ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಇದೊಂದು ಜೊತೆ ಇದೆ, ಇದು ಅಷ್ಟೆ. ಇದಕ್ಕೊಂದು ಕಹಾನಿ ಐತೆ. ಇದು ನನ್ನ ಮದುವೆಯಾಗಿ ಫಸ್ಟಲ್ಲಿ ತಗೊಂಡಿರೋ ಫಸ್ಟ್ ಇಯರಿಂಗ್ಸು. ನಮ್ಮ ಯಜಮಾನ್ರು ಶಾಪಿಂಗ್ ಅಂತ ಕರ್ಕೊಂಡು ಹೋದಾಗ ಇದನ್ನು ತಗೊಂಡಿದ್ದು. ಇದೂ ಅಷ್ಟೇ ಇಷ್ಟು ಚೆನ್ನಾಗಿ ಇವಾಗೂ 13 ವರ್ಷ ಆದ್ರೂ ಇಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದೀನಿ ನೋಡಿ. ಇದು ನಮ್ಮ ಮೆಮೊರೀಸಿಗೆ ಇಟ್ಕೊಂಡಿದ್ದೀನಿ. ಇದು ನನಗೆ ಇಷ್ಟನೇ. ಮತ್ತು ಇನ್ನೂ ಒಂದು ಜುಮ್ಕಿ, ಇದೊಂದು ಜುಮ್ಕಿ ಅಂದರೆ ತುಂಬ ಇಷ್ಟ. ತುಂಬಾ ನನ್ನ ಹತ್ರ ಜುಮ್ಕಿನೇ ಇದೆ. ಮತ್ತು ಇದೊಂದು ಸಿಂಪಲ್ ಜುಮ್ಕಿ, ಇದು ಅಷ್ಟೇ. ಮತ್ತು ಇನ್ನೊಂದು ಇದು ಕಟ್ಟಾಗ್ಬಿಟ್ಟಿದೆ. ಇನ್ನೂ ಒಂದು ಜುಮ್ಕಿ, ಎಷ್ಟು ಕ್ಯೂಟಾಗಿರುತ್ತಲ್ಲ ಜುಮ್ಕಿಯಲ್ಲಿ. ಮತ್ತು ಇದು ಜುಮ್ಕಿನೇ ಈ ಥರ. ಮತ್ತು ಇದೊಂದು ಉಲ್ಟಾ ತೋರಿಸ್ತೆ, ಬೇಗ ತೋರಿಸ್ಬೇಡ. ಇನ್ನೊಂದು ಮತ್ತೊಂದು ಜುಮ್ಕಿ ತೊಗೊಂಡಿದ್ದೀನಿ ಸ್ಯಾರಿಗೆ ಅಂತ. ಚೆನ್ನಾಗಿದೆಯಲ್ಲ ಜುಮ್ಕಿ ಅಂದರೆ ನನಗೆ ತುಂಬ ಇಷ್ಟ. ನನ್ನ ಫೇಸಿಗೂ ಚೆನ್ನಾಗಿ ಕಾಣಿಸುತ್ತೆ. ಜಾಸ್ತಿ ಜುಮ್ಕಿಯಲ್ಲೇ ಪ್ರಿಫರ್ ಮಾಡ್ತೀನಿ. ಇವಾಗ ಸಿಲ್ವರ್ದಲ್ಲಿ ತೋರಿಸ್ತೀನಿ. ಸಿಲ್ವರ್ದಲ್ಲಿ ಕಮ್ಮಿನೇ ಇರೋದು ಇದು ಜುಮ್ಕಿನೇ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಮತ್ತು ಇದೊಂದು ಲಾಂಗ್ ಬ್ಲ್ಯಾಕದು, ಇದು ಚೆನ್ನಾಗಿದೆ. ವೆಸ್ಟರ್ನ್ ವೇರಿಗೆ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಈ ಥರ. ಮತ್ತು ಇದೊಂದು ಚೆನ್ನಾಗಿ ಕಾಣಿಸ್ತೈತಲ್ಲ. ಮತ್ತು ಇನ್ನೂ ಒಂದೈತೆ ಸಿಲ್ವರಲ್ಲಿ. ಲಾಸ್ಟ್ ಆ್ಯಂಡ್ ಲೀಸ್ಟ್ ನನ್ನ ಫೇವ್ರೆಟ್ ಅಂದರೆ ಇದೆಷ್ಟು ಚೆನ್ನಾಗೈತೆ. ಇದು ನನ್ನ ತಂಗಿ ಕೊಟ್ಟಿದ್ದು ನನಗೆ, ಅವಳು ನನಗೆ ಗಿಫ್ಟ್ ಮಾಡಿದ್ದು. ತುಂಬಾ ಇಷ್ಟ ಆಯಿತು. ಇದು ಕಲ್ಲಿಂದು, ಆದರೆ ನನ್ನ ಮಗಳಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಜಾಸ್ತಿ ನನ್ನ ಮಗಳಿಗೆ ಹಾಕ್ತೀನಿ ನಾನಿದು. ಅವಳಿಗೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ನಾನು ಒಂದ್ಸಲ ಯಾಕಂದರೆ ಇದು ತುಂಬ ಚಿಕ್ಕದಲ್ಲ, ಅವಳಿಗೆ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಅವಳಿಗೆ ಹಾಕ್ತೀನಿ. ನಾನು 1-2 ಸಲ ಹಾಕ್ಕೊಂಡಿದ್ದೀನಿ, ಆದರೆ ನನಗೆ ತುಂಬಾ ಇಷ್ಟ ಆಯಿತು. ಚೆನ್ನಾಗಿದೆಯಲ್ಲ. ಇಷ್ಟೇ ಫ್ರೆಂಡ್ಸ್, ಇನ್ನೂ ಇದೆ.
ತೋರಿಸ್ಕೊಂಡು ಹೋಗ್ತಾ ಇದೆ. ಹಳೇದು ಮದುವೆ ಆಗಿ 13 ವರ್ಷ ಆಯ್ತಲ್ಲ, ಆವಾಗನಿಂದದು ಇದೆ ಎಲ್ಲ ತೋರಿಸಿ ವೀಡಿಯೋ ತುಂಬ ಲೆಂದಿ ಆಗುತ್ತೆ. ಅದಕ್ಕೋಸ್ಕರ ನನಗೆ ಯಾವ ಫೇವ್ರೇಟ್ ಇತ್ತು ಅಷ್ಟು ತೋರಿಸಿದ್ದೀನಿ. ಇದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಯಿತು ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಯಾರೆಲ್ಲ ವಿಡಿಯೋ ನೋಡ್ತೀರಾ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್, ನಮಸ್ಕಾರ ಫ್ರೆಂಡ್ಸ್.